ಮೋದಿ ಅವರು, ಶಾ ಅವರು ಕುಮಾರಸ್ವಾಮಿ ಅವರಿಗೆ ಸಿಎಂ ಮಾಡ್ತಾರಂತೆ. ನೀವೆಲ್ಲರೂ ಸುಮ್ಮನೆ ಕೂತಿದ್ರಲ್ಲ. ಪೊಲಿಟಿಕಲ್ ಸ್ಟ್ರಾಟಜಿ ಯಾರಿಗೆ? ರಾಜಕೀಯ ಅವ್ರು ಯಾರು ಆಗೋರಲ್ಲ ಅಂತ ಅಲ್ಲಂತೆ ಆಗೋದು. ಡಿ ಕೆ ಶಿವಕುಮಾರ್ ಸರ್, ಈಗ ಮೋದಿ ಅವರು ಸರ್ ಮಾತಾಡ್ತಿದ್ರು. ಡಿ ಕೆ ಶಿವಕುಮಾರ್ ಸಾಹೇಬ್ ಅವ್ರು ಏನೇನ್ ಟೀಕೆ ಮಾಡ್ತಾರೆ ಸಕಾರಾತ್ಮಕವಾಗಿ ಸ್ವೀಕಾರ ಮಾಡ್ತೀವಿ. ಬಜೆಟ್ ಬಗ್ಗೆ ಮಾತಾಡಿದ್ರೆ ಇನ್ನ ಹೆಚ್ಚು ಸ್ವೀಕಾರ ಮಾಡ್ತೀವಿ ಅಂತ ಅವರು ಅದನ್ನೇ ಮಾಡ್ತಿದ್ರು. ಕೆಲವರು ಫ್ರೆಂಡ್ಸ್ ಇದಾರೆ ನನಗೆ ಬಿಜೆಪಿ, ನನ್ನ ಫ್ರೆಂಡ್ಸೇ. ನನ್ನ ನೆನ್ಸ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಸಮಾಧಾನ ಇಲ್ಲ, ನಿದ್ದೆ ಬರುದಿಲ್ಲ, ಖುಷಿ ಆಗುದಿಲ್ಲ, ಸ್ಫೂರ್ತಿ ಬರುದಿಲ್ಲ. ಸೊ ಅದಕ್ಕೆ ನಾನು ಯಾವಾಗಲೂ ನೆನ್ಸ್ಕೊಳ್ತಾ ಇರ್ತಾರೆ. ಅಲ್ಲಿ ಏನಾದ್ರು ಬಜೆಟ್ ಅಲ್ಲಿ ಏನಾದ್ರು ಕೇಳಿದ್ರೆ ಅವ್ರಿಗೇನು ಬಜೆಟ್ ಅಲ್ಲಿ ಮಾತಾಡಕ್ಕಿಲ್ವಲ್ಲ, ಅದಕ್ಕೆ ನಮ್ಮನ್ನ ಮಾತಾಡ್ಕೊಂಡು ಆಗಾಗ ಖುಷಿ ಪಡ್ತಾ ಇದ್ದಾರೆ. ಖುಷಿ ಪಡಿರಿ. ಇಲ್ಲ ಸರ್, ನೀವು ಮುಖ್ಯಮಂತ್ರಿ ಆಗ್ಬೇಕಂದ್ರೆ ನಮ್ಮ ಅಪೇಕ್ಷೆ ಕೂಡ. ನಾವು ನೀವೆಲ್ಲ ವಿದ್ಯಾರ್ಥಿ ನಾಯಕರಾಗಿ ರಾಜಕೀಯಕ್ಕೆ ಬಂದವರು. ಖುಷಿಯಿಂದ ನೀವು ಇವತ್ತು ಯೂನಿಯನ್ ಚುನಾವಣೆ ಇಟ್ಕೊಂಡು ಬೆಳಗ್ಗೆ ಅರ್ಚನೆನೂ ಮಾಡಿ ಅಣ್ಣ ನೀವೇ ಹೇಳಿದ್ರಿ ಈಗ ತಾನೇ ಅವ್ರು ಇರ್ಬೇಕು, ಮುಖ್ಯಮಂತ್ರಿಗಳಿಗೆ ಕಂಟಿನ್ಯೂ ಆಗ್ಬೇಕಂತ ಈಗ 5 ನಿಮಿಷದಿಂದ ಹೇಳಿದ್ರಿ. ಈಗ ನೋಡಿದ್ರೆ ಇವ್ರ ಮುಂದೆ ಆಗ್ಬೇಕು ಅಂತ ಅವ್ರು ಹೇಳ್ತಾರಲ್ಲ, ಧೈರ್ಯ ಒಂದಿದ್ರೆ 138 ಜನನ ನನ್ನ ಹಿಂದೆ ಬರ್ತಾರೆ. ಆ ಧೈರ್ಯ ಒಂದಿರ್ಬೇಕು ಅಂತ ಅವರು ಪಿಸಿಸಿ ಅಧ್ಯಕ್ಷರು. ಒನ್ ಮ್ಯಾನ್ ವಿತ್ ಹೇಳಿ ಸರ್, ಹೇಳಿ. ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ. ನಂಬಿಕೆ ಇರೋ ನಾನು ನೀವ್ ಹೇಳಿದಿರಲ್ಲ, ಅದನ್ನೇ ನಾನು ಕೋಟ್ ಮಾಡಿಲ್ಲ. ಅಧ್ಯಕ್ಷರು ಏನ್ ಹೇಳಿದ್ರು, ನಾನು ಪಿಸಿಸಿ ಅಧ್ಯಕ್ಷನಿದ್ದೀನಪ್ಪ, ಬಿಫಾರ್ಮ್ ಎಲ್ಲ ನಾನೇ ಸೈನ್ ಮಾಡಿರೋದು, ಎಲ್ಲರೂ ನನ್ನ ಜೊತೆನೆ ಇರ್ತಾರೆ ಅಂತ ಹೇಳಿದ್ರು. ಬಟ್ ಈಗ 5 ನಿಮಿಷದಿಂದ ನೀವು ಅವರೇ ಮುಖ್ಯಮಂತ್ರಿ ಇರ್ಬೇಕು ಕಂಟಿನ್ಯೂ ಅಂತ ನೀವು ಹೇಳಿದ್ರಿ. ಈಗ ನೋಡಿದ್ರೆ ಇವ್ರು ಆಗ್ಬೇಕು ಅಂತ ಇದೀರಾ. ಇವ್ರು ಮುಂದೆ ಬಂದಾಗ ಮತ್ತೆ ಸಿಎಂ ಬಂದ್ರೆ ಅಭಿಮಾನಿಗಳು ಬೇಸರ ಮಾಡ್ಕೋಬಾರ್ದು ಅಂತ. ಸರ್ ನೀವು ಮಾತಾಡಿ, ನೋ ಪ್ರಾಬ್ಲಮ್, ಪ್ಲೀಸ್. ಅವ್ರಿಬ್ರು ಮಾತಾಡ್ಕೊಂಡು ಯಾವಾಗ ಆಗ್ತಾರೆ ಕಾಂಗ್ರೆಸ್ ಪಾರ್ಟಿ ಮಾಡ್ತದ್ ಬಿಡಿ ಸರ್. ಆಯ್ತಪ್ಪ, ನಾವು ಅಭಿನಂದನೆ ಸಲ್ಲಿಸ್ತೀವಿ. 5 ವರ್ಷ ಸಂಪೂರ್ಣ ಮಾಡಿ ಒಳ್ಳೆ ಆಡಳಿತ ಕೊಡಿ ಅಂತಾನೆ ನಾವು ಹೇಳ್ತಿರೋದು. ಸಭಾಧ್ಯಕ್ಷರೇ.